ಡಿಕೆಶಿ ಆಪ್ತ ಎನ್ಎ ಹ್ಯಾರಿಸ್ಗೂ ಬಿಗ್ ಶಾಕ್. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು ಬಿಡಿ ಅಧ್ಯಕ್ಷರಾದ ಹ್ಯಾರಿಸ್ ಅವರು. ರಿಜ್ವಾನ್ ಹರ್ಷದ್ ಅವರಿಗೆ ಮಂತ್ರಿಗಿರಿ ಒಲ್ದಿದೆ, ಹಾಗಾಗಿ ಹ್ಯಾರಿಸ್ ಹೆಸರನ್ನ ಕೈಬಿಡಲಾಗಿದೆ. ಕಡೆ ಕ್ಷಣದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಜಾಕ್ಪಾಟ್, ಅದೃಷ್ಟ ಕುಲಾಯಿಸಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲಿಗೆ ಶುಭಾಶಯಗಳು ನಿಮಗೆ. ಎಷ್ಟು ಗಂಟೆ ಕರೆ ಬಂತು, ಯಾವಾಗ, ಯಾರು ಹೇಳಿದರು? ಧನ್ಯವಾದಗಳು. ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠತೆಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಯಕರ್ತರನ್ನು ಇವತ್ತು ಗುರುತಿಸಿ ಆಯ್ಕೆ ಮಾಡಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆರವರು, ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಕೆ ಸಿ ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ಪಕ್ಷದ ಎಲ್ಲ ಹಿರಿಯ ನಾಯಕರು ಎಲ್ಲ ಸೇರಿ ನನ್ನಂಥ ಒಬ್ಬ ಯುವಕನಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸರ್ ನಿರೀಕ್ಷೆ ಮಾಡಿದರು ಸರ್ ಮಿನಿಸ್ಟರ್ ಆಗ್ತೀರಿ? ನಿರೀಕ್ಷೆ ಇತ್ತು, ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಸತತವಾಗಿ ಸಕ್ರಿಯವಾಗಿ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ, ಎಲ್ಲ ಜಾತಿ ಜನಾಂಗಕ್ಕೆ ಜೊತೆಗೆ ತೊಗೊಂಡು ಹೋದರೆ, ಸಂಘಟನೆಯ ಮೂಲಕ ನೀವು ಮುಂದೆ ಬರ್ತೀವಿ ಅಂತ ಒಂದು ಪ್ರಯತ್ನ ಮಾಡಿದ್ರೆ ನಿಶ್ಚಿತವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲೇ ಯುವಕರಿಗೆ ಅವಕಾಶಗಳಿರ್ತಕ್ಕಂಥದ್ದು. ಸೊ ನಿರೀಕ್ಷೆ ಅಂತೂ ಇತ್ತು. ಸರ್ ಈಗ ಜಮೀರ್ ಅವರು ಅಥವಾ ರಿಜ್ವಾನ್ ಇವರಿಬ್ಬರಲ್ಲಿ ಒಬ್ಬರು ಈ ಥರದ ಒಂದು ಚರ್ಚೆ ಆಗ್ತಿತ್ತು, ಯಾರಿಗಾದ್ರೂ ಒಬ್ರಿಗೆ ಸಿಗ್ಬೋದು ಅಂತ. ಇಬ್ಬರಿಗೂ ಮಂತ್ರಿ ಸ್ಥಾನ ಸರ್ ಈಗ ಇದು ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ನಿರ್ಧಾರ. ಯಾರಿಗೆ ಮಾಡಿದ್ದಾರೆ ಅದಕ್ಕೆ ನನಗೆ ಅದರಿಂದ ನನ್ನ ಪ್ರತಿಕ್ರಿಯೆ ಏನಿಲ್ಲ. ಯಾರ್ಯಾರು ಏನು ಮಾಡಿದ್ದಾರೆ ಅಂತ ಪಕ್ಷದ ಅಧೀನದಲ್ಲಿ ಅದಿದೆ. ಸೊ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಸೇರಿ ಒಪ್ಕೋಬೇಕು. 2 ಸೀಟ್ ಬಂದಿರೋದಕ್ಕೆ ಅಂದರೆ ನಿಮಗೆ ಈ ಸಮುದಾಯಕ್ಕೆ 2 ಮಂತ್ರಿ ಸ್ಥಾನ ಕೊಡ್ತಾ ಇರೋದ್ರ ಬಗ್ಗೆ ಎಷ್ಟು ಖುಷಿ ಇದೆ ಮತ್ತು ಏನು ಹೇಳ್ತೀವಿ? ಇಲ್ಲ, ಖಾದರ್ ಅವರು ಈಗಾಗಲೇ ಆಗಿದ್ದಾರೆ. ನಮ್ಮಿಬ್ಬರಿಗೆ ಈಗ ಅವಕಾಶ ಸಿಕ್ಕಿದೆ. 3 ಜನ ಸಚಿವರಿಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಮತ್ತು ಇನ್ನೂ ಬೇರೆ ಬೇರೆ ಹಲವಾರು ಹುದ್ದೆಗಳಿದ್ದಾವೆ. ಅದನ್ನು ಕೂಡ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರು, ಯಾಕಂದರೆ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಮೇಲೆ ತಮ್ಮ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಪಕ್ಷ, ತಮ್ಮ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ. ಸೊ ಕಾಂಗ್ರೆಸ್ ಪಕ್ಷದಲ್ಲೇ ಅಲ್ಪಸಂಖ್ಯಾತರಿಗೆ ಆ ಸ್ಥಾನಮಾನ ಗೌರವ ಸಿಕ್ಕೋದು. ಸೊ ಇವತ್ತು 3 ಜನರಿಗೆ ಅವಕಾಶ ಸಿಕ್ಕಿದೆ. ಇನ್ನೂ ಬೇರೆ ಹುದ್ದೆಗಳಲ್ಲೂ ಕೂಡ ಅವಕಾಶ ಸಿಕ್ಕುತ್ತೆ. ಮತ್ತು ಬರೀ ಅಲ್ಪಸಂಖ್ಯಾತರಲ್ಲ, ನೀವು ನೋಡಿದ್ರೆ ಎಲ್ಲ ಜಾತಿ ಜನಾಂಗದವ್ರಿಗೆ ಅವಕಾಶ ಸಿಕ್ಕಿದೆ. ಯಾವ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಇದು ಈ ಇಲಾಖೆ ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನೋ ಥರದ ನಿರೀಕ್ಷೆ ಏನಾದರೂ ಇದೆಯಾ? ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಅದು ಅಧಿಕಾರ. ಅದರಲ್ಲಿ ಇಲ್ಲ. ಇದು ರಿಜ್ವಾನ್ ಹರ್ಷದ್ ಅವರ ಮೊದಲ ಪ್ರತಿಕ್ರಿಯೆ. ಎನ್ಎ ಹ್ಯಾರಿಸ್, ರಿಜ್ವಾನ್ ಹರ್ಷದ್, ಜಮೀರ್ ಅಹಮದ್ ಖಾನ್ ಪೈಕಿ ಒಬ್ಬರಿಗೆ ಅವಕಾಶ ಸಿಗಬಹುದು ಅಂತ ಇತ್ತು. ಬಟ್ ಈಗ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಹರ್ಷದ್ ಇಬ್ಬರಿಗೂ ಕೂಡ ಸಚಿವ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ವರಿಷ್ಠರು.